ಸರ್ ನಮಸ್ಕಾರ, ನನ್ನ ಹೆಸರು ಡಿ ಕೆ ಗೋವಿಂದ್ ಅಂತೇಳಿ. ಮೂಲತಃ ರಾಯಚೂರು ಭಾಗದವನು. ಸೊ ಅಲ್ಲಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಚಿಂಚೋಡಿನ ಗ್ರಾಮ. ಚಿಕ್ಕ ಗ್ರಾಮದಿಂದ ಬೆಂಗಳೂರಿಗೆಲ್ಲ ಹೇಗೆ ಬಂದೆ ಅಂದರೆ ಒಂದಿಷ್ಟು ಸಿನಿಮಾ ಹಿನ್ನೆಲೆಗಳು ನಮಗೆ ಅಲ್ಲಿ ಇಂಪ್ಯಾಕ್ಟ್ ನಮ್ಗೆ ಆಗೋದು ನಮ್ಮ ರಿಯಲ್ ಲೈಫಲ್ಲಿ ಸಿನಿಮಾನೇ. ಸೊ ಅಲ್ಲಿ ಸಿನಿಮಾ ಆಗಿರೋದ್ರಿಂದ ಸಿನಿಮಾನ ಇಂಡಸ್ಟ್ರಿಗೆ ಹುಡ್ಕೊಂಬಂದಾಗೆ ಇಂಡಸ್ಟ್ರಿ ಎಷ್ಟು ದೊಡ್ಡದಂತ ಗೊತ್ತಾಯಿತು. ಸೊ ಇಲ್ಲಿ ಕಳೆದೋಗ್ಬಿಟ್ಟಿದ್ವಿ ಒಂದಿಷ್ಟು ದಿನ. ಅದರಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಜನ ನನಗೆ ಸ್ನೇಹಿತರಾಗಿರೋದ್ರಿಂದ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಂದ ಸೊ ಭರತ್ ಮಹೇಶ್ ಅಂತೇಳಿ ಸಿಕ್ಕಿದ್ರು. ಸೊ ಅವ್ರ ಕಡೆಯಿಂದ ನನಗೆ ಕರ್ಣನ್ ಸರ್ ಪರಿಚಯ ಆದರು. ಪರಿಚಯ ಆದಮೇಲೆ ಧೀರಾ ಭಗತ್ ರಾಯ್ ಅಂತೇಳಿ ಒಂದು ಸಿನಿಮಾ ನಡೀತೈತಿ, ಅವರು ನಮ್ಮ ಸ್ನೇಹಿತರು. ಅದರಲ್ಲಿ ಒಂದು ಒಳ್ಳೆಯ ರೋಲ್ ಇದೆ ಅಂತ ಹೇಳಿದ್ರು. ಒಳ್ಳೆ ರೋಲ್ ಅಂದರೆ ನನಗೇನೋ ಮಾಡ್ಲಿಷನ್ ಆಗಿರುತ್ತೆ ನಾನು ಅಂದ್ಕೊಂಡಿದ್ದೆ. ಸೊ ನಾವು ಹಳ್ಳಿಯಿಂದ ಬಂದವ್ರಿಗೆ ಈ ಥರ ಪಾತ್ರಗಳೆಲ್ಲ ನಮಗೆಲ್ಲ ಹೇಳಿ ಮಾಡಿಸಂಗಿರುತ್ತೆ. ಸೊ ನಾವು ಅಂಥ ದೊಡ್ಡ ವಿದ್ಯಾಭ್ಯಾಸ ಮಾಡಿರಲಿಲ್ಲ. ಸೊ ಇದು ನನಗೆ ಕನೆಕ್ಟ್ ಆಯಿತು, ಈ ಪಾತ್ರ ಕನೆಕ್ಟ್ ಆಯಿತು. ರೌಡಿ ಮುರುಘಾ ಅಂತ ಹೇಳಿ ಒಂದು ಕ್ಯಾರೆಕ್ಟ್ರು. ಸೊ ಕರ್ಣನ್ ಸರ್ ಹೇಳಿದಾಗೆ ನಾನು ಆ ಪಾತ್ರ ಹೇಳಿದಾಗೆ ಸುಮ್ಮನೆ ಏನೋ ಅಷ್ಟು ಕ್ಯಾಶುವಲಾಗಿ ತಗೊಂಡಿರಲಿಲ್ಲ ನಾನು. ಬುಡಪ್ಪ ಏನೋ ಇರ್ಬೋದು ಅನ್ನೋ ಒಂದು ಹುಡಾಪಿಯಲ್ಲಿ ನೋಡ್ತಿದ್ದೆ. ಸೊ ಅವರು ಹೇಳಿದ ಮೇಲೆ ಸಿನಿಮಾ ಶೂಟ್ ಆದಮೇಲೆ ಬೇರೆ ರೀತಿಯಲ್ಲಿ ಕಂಡೆ, ನನ್ನನ್ನು ಬೇರೆ ರೀತಿಯಲ್ಲಿ ಕಂಡೆ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತೇಳಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾಳೆ ಡಿಸೆಂಬರ್ 6ಕ್ಕೆ ರಾಜ್ಯಾದ್ಯಂತ ತೆರೆ ಕಾಣುತ್ತದೆ. ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಹೋಗಿ ನೀವು ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪರಿಚಯನ ಸಂಕ್ಷಿಪ್ತವಾಗಿ ನೀಟಾಗಿ ಹೇಳಿದರೆ, ಈಗ ಸಿನಿಮಾಗೆ ಬರೋದಾದರೆ ಸೊ ಧೀರಾ ಭಗತ್ ರಾಯ್ ನಿಮಗೆ ಹೇಗೆ ಸಿಕ್ತು, ಈ ಟೀಮ್ಗೆ ಹೇಗೆ ಎಂಟ್ರ್ ಆದರೆ, ಅಂಡ್ ಈ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟ್ರು? ಹೌದು ಮೈನ್ ವಿಲನ್ ನೀವೇ ಅಂತ? ಇಲ್ಲ ಮೈನ್ ವಿಲನ್ ಇದ್ದಾರೆ. ಅದು ರೈಟ್ ಹ್ಯಾಂಡ್ ಅಂತ ಒಂದು ಕ್ಯಾರೆಕ್ಟ್ರು, ತುಂಬ ಇಂಪ್ಯಾಕ್ಟ್ ಮಾಡೋಂಥ ಕ್ಯಾರೆಕ್ಟ್ರ್ ಅದು. ಇಡೀ ಸಿನಿಮಾದಲ್ಲೆಲ್ಲ ಒಂದು 3% ಜರ್ನಿ ಮಾಡೋಂಥ ಕ್ಯಾರೆಕ್ಟ್ರು. ಸೊ ಮಾತು ಕಮ್ಮಿ, ಕೆಲಸ ಜಾಸ್ತಿ. ಸೊ ಎಲ್ರಿಗೂ ನಿದ್ದೆಗೆಡಿಸಿರ್ತೀನಿ ಅವ್ರಿಗೆಲ್ಲ, ಹೀರೋಗಾಗಲಿ ಹೀರೋಣಿಗಾಗಲಿ. ಬಟ್ ನಮ್ಮ ಮೇಲಿರೋರಿಗೆ ಕೂಡ ಒಂದು ಸ್ವಲ್ಪ, ನನ್ನ ಮೇಲಿರೋಂಥ ನನ್ನ ಬಾಸ್ ಕ್ಯಾರೆಕ್ಟರ್ ಮಾಡಿರೋರಿಗೆ ಅವ್ರಿಗೆ ಕೂಡ ಒಂದು ಸ್ವಲ್ಪ ಶಾಕ್ ಆಗಿರುತ್ತೆ. ಸೊ ಆ ವಿಷಯದಲ್ಲಿ ಆಗ ಹೇಳ್ಕೋಬೋದು. ನಾನು ಆ ಕ್ಯಾರೆಕ್ಟ್ರು ತುಂಬ ಕಿಲ್ಲಿ ಮಾಡೋಂಥ ಕ್ಯಾರೆಕ್ಟ್ರು, ತುಂಬ ಕ್ರೂರಿಯಾಗಿದೆ. ಸೊ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆಲ್ಲ. ನೀವು ಥಿಯೇಟ್ರಲ್ಲಿ ಡಿಸೆಂಬರ್ 6ಕ್ಕೆ ಬರ್ತೀವಲ್ಲ ಚಿತ್ರಮಂದಿರದಲ್ಲಿ, ನೀವು ನೋಡಿದಾಗ ಗೊತ್ತಾಗುತ್ತೆ ಒಬ್ಬ ಒಳ್ಳೆ ಭರವಸೆ ಆದ ನಟ ಸಿಕ್ಕ ಅನ್ನೋದು ಒಂದು ಎಲ್ರಿಗೂ ಒಂದು ನಂಬಿಕೆ ಉಳಿಸ್ಕೊತೀನಿ ಅನ್ನೋದು ನನ್ನಲ್ಲಿ ಅನಿಸಿಕೆ ಇದೆ. ಓಕೆ. ಆ್ಯಂಡ್ ಈ ಪಾತ್ರ ಹೇಗೆ ಸಿಕ್ತು ಸರ್ ನಿಮಗೆ? ಹೇಗೆ ಜಾಯ್ನ್ ಆದ್ರಿ ನೀವು ಈ ಟೀಮ್ಗೆ? ನನಗೆ ಭರತ್ ಮಹೇಶ್ ಅಂತಿದ್ರಲ್ವ, ಸೊ ಅವ್ರ ಮೂಲಕವಾಗಿ ನನ್ನ ಕರ್ಣನ್ ಸರ್ ಸಿಕ್ಕರು. ಕರ್ಣನ್ ಸರ್ ಸಿಕ್ಕ ಮೇಲೆ ನನಗೆ ಅವರೊಂದಿಷ್ಟು ಕ್ಯಾರೆಕ್ಟರ್ ಹೇಳಿದಾಗೆ, ಇದು ರೌಡಿ ಮುರುಘಾ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಈ ಕಾಸ್ಟ್ಯೂಮ್ ಹಾಕಿ ನೋಡಿ, ಈ ಪಾತ್ರ ಸೂಟ್ ಆದರೆ ನೀವು ಮಾಡ್ತೀರಾ, ಈ ಸಿನಿಮಾದಲ್ಲಿ ಇದ್ದೀರಾ. ಪಾತ್ರ ಸೂಟ್ ಆಗಿಲ್ಲ ಅಂದರೆ ಐ ಆಮ್ ಸಾರಿ ಬ್ರದರ್, ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಮಾಡೋಣ ಅಂತ ಹೇಳಿದರು. ಸೊ ಅದಾದಮೇಲೆ ಈ ಪಾತ್ರ ನನಗೆ ಹಿಂಗಾರ ಮಾಡಿ ಗಿಳಿಸ್ಕೋಬೇಕಲ್ಲ ಅಂತೇಳಿ ಅವತ್ತು ಹೇಳಿ ಕಳಿಸಿದ್ರು. ಮತ್ತು ಸಿಕ್ಕಾದಮೇಲೆ ಒಂದು ಕಾಸ್ಟ್ಯೂಮ್ ಹಾಕಿದ್ರು. ಕಾಸ್ಟ್ಯೂಮ್ ಹಾಕಿ ಮಚ್ಚ ಹಿಡ್ಕಳಿ ಅಂದರು. ಹಿಡ್ಕೊಂತ ತನಕ ಅವ್ರೇನು ಡೈಲಾಗ್ ಏನು ಹೇಳಿಸಲಿಲ್ಲ, ನೀವು ಇದಕ್ಕೆ ಸೂಟ್ ಆಗಿದ್ದೀರಾ, ನೀವು ಬಂದು ಮಾಡಿ ಅಂತ ಹೇಳಿದರು. ಸೊ ಆ ಮಾತನ್ನ ಅವ್ರೇನು ಹೇಳಿದರು ಸಿನಿಮಾದಲ್ಲಿ ಕೂಡ ಅಷ್ಟೇ ನೀಟಾಗಿ ನಮ್ಮನ್ನು ತೆರೆ ಮೇಲೆ ತಗೊಳಕ್ಕೆ ಏನೇನೆಲ್ಲ ಪ್ರಯತ್ನ ಪಟ್ಟಿದ್ದರೋ. ಬಟ್ ಅವರಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಅವರು ಬೇರೆ ಕಡೆ ಮಾತಾಡೋದ್ರಿಂದ ನನಗೆ ಸ್ವಲ್ಪ ಅವರಿದ್ದರೆ ನನಗಿನ್ನ ಬೆಟ್ರ್ ಅನ್ನಿಸ್ತಿತ್ತು. ಸೊ ನಿಮಗೆ ವಿಲನ್ ಅಂತ ಹೇಳಿದ್ರಲ್ಲ ಈ ಸಿನಿಮಾದಲ್ಲಿ, ನಿಮಗೆ ರಿಯಲ್ ಲೈಫಲ್ಲಿ ವಿಲನ್ ಅಂತ ಶೇಡ್ ಬಂದಾಗ, ಅಂದರೆ ಈ ಸಿನಿಮಾ ಸ್ಟಾರ್ಗಳು ಬಂದಾಗ ಯಾರನ್ನ ಇನ್ಸ್ಪಿರೇಷನ್ ತೊಗೊಂಡಿದ್ದೀರಾ? ನನಗೆ ಶರತ್ ಲೋಹಿತಾಸು ಸರು, ವಜ್ರಮೀನ್ ಸರು. ಮೇಯ್ನ್ ನನಗೆ ವಜ್ರಮೀನ್ ಸರ್ ವಾಯ್ಸ್ ಕೇಳಿದ್ರೇ ಒಂಥರ ಶಾಕ್ ಆಗೋದು ನನಗೆ. ಮಾಡಿದ್ರೆ ಯಪ್ಪನಂಗೆ ಮಾಡಬೇಕು. ಎಷ್ಟು ಸಿನಿಮಾದಲ್ಲಿ ಅವರು ಈ ಪಾತ್ರ ಚೆನ್ನಾಗಿಲ್ಲ ಅಂತಿಲ್ಲ, ಯಾವುದೇ ಪಾತ್ರ ಕೊಡಲಿ. ಸೊ ಅವರು ಇದೆಯಲ್ಲ ಅವ್ರದ್ದಾಗಲಿ, ಹಿಂದಿಲ್ಲಿ ಅಂಬರೀಷ್ ಇವ್ರು ಇದ್ದಾರಲ್ಲ, ಸೊ ಅವ್ರು ನೋಡಿದ್ರೆ ನನಗೆ ತುಂಬ ಖುಷಿ. ಅವ್ರು ನೋಡೋಣ, ಅವ್ರ ವಾಯ್ಸು ಅನ್ನೋದು ಒಂಥರ, ಅವ್ರ ಎಕ್ಸ್ಪೀರಿಯೆನ್ಸು, ಅವ್ರ ಕಣ್ಣು, ಅವ್ರು ನೋಡಿದಾಗೆ ವಿಲನ್ ಅಂದರೆ ಹಿಂಗಿರ್ಬೇಕಾ, ಹಿಂಗೆಲ್ಲ ಮಾಡಬೇಕಾ ಅಂಥೇಳಿ ಒಂದಿಷ್ಟು ಹುಡುಗರ ಜೊತೆಗೆ ನಾವೆಲ್ಲ ಡಿಸ್ಕಷನ್ ಮಾಡ್ತಿದ್ವಿ ಸಿನಿಮಾದಲ್ಲಿ. ಹಾಗೆ ಈ ಮಗ ನೀನು ವಿಲನ್ ಅಂದರೆ ಹಿಂಗಿರ್ಬೇಕು ನಾನು ಹೀರೋ ಅಂದರೆ ಒಂದಿಷ್ಟು ಹಳ್ಳಿಗಳಲ್ಲಿ ನಾವೆಲ್ಲ ಈ ಥರ ಪ್ರಯತ್ನ ಪಡ್ತಿದ್ವಿ. ಬಟ್ ಅದಕ್ಕೂ ಬೆಂಗಳೂರಿಗೆ ಬಂದಕ್ಕೆ ಒಂದಿಷ್ಟು ವರ್ಷ ಸೈಕಲ್ ಹೊಡೆದು ಇಂಡಸ್ಟ್ರಿಗೆ ಬರಬೇಕು ಅಂತ ಕಾಯ್ದು ನಮಗೆ ನಮ್ಮ ಕರ್ಣನ್ ಸರ್ ಸಿಕ್ಕರು, ನಮ್ಮ ಭರತ್ ಕಡೆಯಿಂದ. ಸೊ ಸಿಕ್ಕೋದಕ್ಕೂ ಅವ್ರ ಕ್ಯಾರೆಕ್ಟ್ರ್ ಕೊಟ್ಟರು. ಸೊ ಖುಷಿ ಆಗಿದೆ ನನಗೆ. ಓವರ್ಲಾಗಿ ಹೇಳೋಕ್ಕೆ ಹೋದರೆ ಖುಷಿ ಇದೆ ನನಗೆ. ಒಂದಿಷ್ಟು ಇದ್ದಾರೆ, ಬಟ್ ಈಗ ನಾವು ಅವರು ಹಾದಿಯಲ್ಲಿ ಹೋಗ್ಬೇಕಂತ ಪ್ರಯತ್ನ ಪಡ್ತಾಯಿದ್ವಿ. ಯಾರು ನಮ್ಮ ಅಂಬರೀಷ್ ಅವ್ರದ್ದು ಹೇಳ್ತೀವಿ, ವಜ್ರಮೀನ್ ಸರ್ದು ಹೇಳ್ತೀವಿ, ಶರತ್ ಲೋಹಿತ್ ಸರ್ದು ಹೇಳ್ತೀವಿ. ಸೊ ಅವರೆಲ್ಲ ಹಿರಿಯರು ನೋಡಿ ನಾನು ತುಂಬ ಕಲಿಯಂಥದ್ದಿದೆ.
ಕಲಿಯೋಕ್ಕೆ ಏನೇನೆಲ್ಲ ನಮಗೆ ಯಾರು ಒಳ್ಳೆ ಡೈರೆಕ್ಟರ್ಗಳು ಸಿಗ್ತಾರೋ, ಎಷ್ಟು ಟೀಚಿಂಗ್ ಮಾಡ್ತಾರೋ ನಮ್ಮನ್ನ, ಆ ಒಂದು ಬೇಸಿಕಲಲ್ಲಿ ನಾವು ರೆಡಿಯಾಗಿ ನಿಂತ್ಕೊಂತೀವಿ. ಅಂಡ್ ಈವೆಂಟ್ ಟ್ರೈಲರ್ ರಿಲೀಸ್ ಮಾಡಿದ್ದು ದುನಿಯಾ ವಿಜಯ್ ಸರ್. ಹೌದು. ಸೊ ಅವ್ರದ್ದೊಂದು ತುಂಬಾ ಒಂದು ಸಪೋರ್ಟ್ ಸಿಕ್ಕಿದೆ ಟೀಮ್. ಅಯ್ಯೋ ಸರ್, ನಿಮಗೆ ಆ ಒಂದು ಕ್ಷಣಗಳು ಹೇಗಿತ್ತು ಅಂತ? ಅದೊಂಥರ ಮರೆಯೋಕ್ಕಾಗಲ್ಲ ನಮಗೆ. ಅಯ್ಯೋ, ನನಗೆ ನಮ್ಮ ಸಿನಿಮಾಗೆ ನಮ್ಮ ದುನಿಯಾ ವಿಜಯ್ ಸರ್ ಬರ್ತಾರ, ನಮ್ಮ ಸಿನಿಮಾ ಲಾಂಚ್ ಮಾಡ್ತಾರ. ಹೇಯ್, ನಮ್ಮ ಸಿನಿಮಾ ಏನು ಲಾಂಚ್ ಮಾಡ್ತಾರೆ, ಒಂದು ಕಾನ್ಷಿಯಸ್ ಆಗಿದ್ವಿ. ಯಾಕಂದರೆ ಅವ್ರು ನಮ್ಮ ಮಾಡ್ತಾರ ಮಾಡಲ್ವಾ ಒಂದು ಈ ಥರ ಅವ್ರು ಬಂದು ನೋಡಿದಾಗೆ ನಮ್ಮ ಮನಸ್ಸಲ್ಲಿರೋ ಒಂದು ಪ್ರೌಡ್ ಫೀಲ್ ಅದು ಹೇಳ್ಕೊಳಕ್ಕಾಗಲ್ಲ. ನಮ್ಮಂಥ ಹೊಸ ಯುವಕರಿಗೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಅಂಥ ನಟರದ್ದು ಸಪೋರ್ಟ್ ತುಂಬ ಬೇಕಾಗಿದೆ ನಮ್ಮಂಥ ಯುವ ಕಲಾವಿದರಿಗೆ. ಓಕೆ. ಆ್ಯಂಡ್ ಮೇಯ್ನ್ಲಿ ಸರ್, ಈಗ ಟ್ರೈಲರ್ ರಿಲೀಸ್ ಆಯಿತು, ಒಂದೆರಡು ಸಾಂಗು ಹಿಟ್ ಆಯಿತು. ಹೌದು. ಸೊ ಅದನ್ನೆಲ್ಲ ಒಂದು ಪಾಸಿಟಿವ್ ಆಗಿ ಜನಗಳು ತಗೊಂಡಿದ್ದಾರೆ. ಹೌದು. ಸೊ ಅದನ್ನೆಲ್ಲ ನೋಡಿದಾಗ ನಿಮಗೆ ಸಿನಿಮಾ ಯಾವ ಲೆವೆಲ್ಗೆ ಅಂತ ಹೀಗೆ ಒಂದು ಊಹೆ ಆಗಿರುತ್ತೆ, ಹಿಂಗೆ ಹೋಗುತ್ತೆ ಹಿಂಗೆ, ಸೊ ಜನ ಹಿಂಗೆ ರಿಸೀವ್ ಮಾಡ್ತಿರೋ ಒಂದು ಟೆನ್ಷನ್ ಅಂತ ಇರುತ್ತೆ. ಅದೇ ಅದು ಹೆಂಗೆ ಕ್ರಿಯೇಟ್ ಆಗಿದೆ ನಿಮ್ಮ ಮೈಂಡಲ್ಲಿ? ಅದು ನನಗೆ ಒಂದು ಬೇರೆ ರೀತಿಯಲ್ಲಿ ನಂದಿದ್ದೆ. ಒಂದಿಷ್ಟು ಜನ ಫ್ರೆಂಡ್ಸು ಸಿನಿಮಾ ರಂಗಕ್ಕೆ ಬಂದಾದಮೇಲೆ ಒಂದಿಷ್ಟು ಜನನ ಕೇಳ್ತೀವಿ, ಏನು ಕೇಳ್ತೀವಿ, ಒಂದು 500 ಹಾಕೋ ಮಗ, 1000 ಹಾಕೋ ಮಗ ಅಂತ ಇವೆಲ್ಲ ನಡೀತಾವೆ ನಮ್ಗಳ ಮಧ್ಯದಲ್ಲಿ. ನಡೆದಾಗೆ ನಮ್ಮನ್ನೊಂದಿಷ್ಟು ಜನ ದೂರ ಆಗಿದ್ದರು. ಇವನ್ನೆಲ್ಲ ನಾಟಕ ಮಾಡ್ತಾನೆ, ಇವನು ಸಿನಿಮಾ ಮಾಡಲ್ಲ, ಇವನು ಇವ್ನ ಹತ್ರಕ್ಕೆ ಇಟ್ಕೊಬಾರ್ದು ಅಂತೇಳಿ ಆ ವಿಚಾರದಿಂದ ನಮ್ಮನ್ನ ಸ್ವಲ್ಪ ದೂರ ಮಾಡಿದವರಿದ್ದರು. ಈ ಸಾಂಗ್ ಬಂತು, ಟ್ರೈಲರ್ ಬಂತು, ಬಂದು ನೋಡಿದ ಮೇಲೆ ಅವರೇ ನನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿದ್ರು. ಮಗ ಏನು ಚೆನ್ನಾಗಿದೆಯಲ್ಲ ನಿಮ್ಮ ಸಿನಿಮಾ, ಸಾಂಗ್ ಚೆನ್ನಾಗಿದೆ, ಏನು ಕರ್ಮನ ಸಾಂಗ್ ಚೆನ್ನಾಗಿದೆ, ಆಕಾಶದ ನೀಲಿ ಅಂತೇಳಿ ಅದು ಅದ್ಭುತವಾಗಿದೆ. ಟ್ರೈಲರ್ ಅಂತೂ ನಿಮ್ಗೆ ನೋಡೋ, ನಿಮ್ಮದು ತೆಲುಗು ತಮಿಳು ಅನ್ನೋದು ಒಂದು ವರ್ಷನ್ ಬರುತ್ತದು. ಇದು ತಮಿಳಿಗೆ ಕನೆಕ್ಟ್ ಆಗುತ್ತೆ, ಇದು ತೆಲುಗಿಗೆ ಕನೆಕ್ಟ್ ಆಗುತ್ತೆ, ಇದು ಮಲಯಾಳಿಗೆ ಕನೆಕ್ಟ್ ಆಗುತ್ತೆ. ಕನ್ನಡದಲ್ಲಿ ನಿಮ್ಮದಿದು ಹೊಸ ಪ್ರಯತ್ನ ಅಂತ ಹೇಳಿದರು. ಹಾಗೆ ನಮಗೆ ಅಂದರೆ ನಮ್ಮ ಸಿನಿಮಾನೇ ನಾವು ನೋಡಿ ಒಂದಿಷ್ಟು ಜಡ್ಜ್ಮೆಂಟ್ ಅನ್ನೋದಿರುತ್ತಲ್ವ, ಆ ಜಡ್ಜ್ಮೆಂಟ್ ಅನ್ನೋ ಒಂದು ವಿಷಯ ಸ್ವಲ್ಪ ಹೋಗ್ಬಿಟ್ಟಿತ್ತು ನಮ್ಗಳ ಮೇಲೆ. ಹೊಸಬ್ರು ನಮ್ಮ ಹೆಂಗೆ ತಗೊಂತಾರೆ ಅಂತೇಳಿ 10 ವರ್ಷ 13 ವರ್ಷ 12 ವರ್ಷದಿಂದ ಯಾರು ಬಿಟ್ಟು ಸ್ನೇಹಿತರುಗಳು ನನಗೆ ಹೇಳಕ್ಕೆ ಸ್ಟಾರ್ಟ್ ಆದರು. ಹಾಗೆ ನಾವು ಇಲ್ಲೇನೋ ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಭರವಸೆ ಬಂದಿದೆ ನಮಗೆ ಈ ಸಿನಿಮಾದ ಮೂಲಕವಾಗಿ. ಸೊ ಇನ್ನು ಸಿನಿಮಾದಲ್ಲಿ ಹೀರೋ ಇದ್ದಾರೆ ರಾಕೇಶ್, ಸೊ ಹೀರೋಯಿನ್ ಸುಚಾರಿತಾ ಅವರಿದ್ದಾರೆ. ಹೌದು. ಅವರಿಬ್ರು ಕಾಸ್ಟಿಂಗ್ ಬಗ್ಗೆ ಹೇಳಿದ್ರು. ಒಬ್ರು ನಾಟಕ ಹಿನ್ನೆಲೆಯಿಂದ ಬಂದವರು, ಹೌದು, ಇನ್ನೊಬ್ರು ನ್ಯೂಸ್ ಚಾನಲ್ಗಳಿಂದ ಬಂದವರು. ಹೌದು. ಸೊ ಅವ್ರದ್ದು ಹೆಂಗಿತ್ತು ಅವ್ರ ಜೊತೆ? ಅಲ್ಲ, ಅವರು ಪಾಪ ಅಷ್ಟೆಲ್ಲ ಕಲ್ತು ಬಂದವರಾದರೂ ಕೂಡ ನಾವೇನು ಕಲ್ತಿಲ್ಲ. ನಾವೆಲ್ಲ ಕಲೀಲಾರ್ದಾಗೆ ನಮಗೆಲ್ಲ ಅವ್ರ ವಿಷಯ ಇದೆಲ್ಲ ನಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದರು. ನಾನು ಹೀರೋ, ನಾನು ಇವ್ನು ಯಾಕೆ ಮಾತಾಡಿಸ್ಬೇಕು, ನಾನು ಹೀರೋನು, ನಾನು ಇವ್ನು ಯಾಕೆ ಮಾತಾಡಿಸ್ಬೇಕು ಅನ್ನೋದು ಹೀರೋ ಕೆಲವೊಬ್ರು ಇರುತ್ತಂತ ಅನ್ಕೊಂತೀನಿ, ಗೊತ್ತಿಲ್ಲ. ನನ್ನ ಜೊತೆಗೆ ಅವರು ಆ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನಡ್ಕೊಂಡಿಲ್ಲ. ನಮ್ಮ ಅಣ್ಣ ಮಾಡ್ತಾರೆ ಗೋವಿಂದಣ್ಣ, ಅವ್ರಿಗೆ ಹೇಳ್ಕೊಡೋಣ, ಒಂದು ಸ್ವಲ್ಪ ಅಣ್ಣ ಹಿಂಗೆ ಮಾಡು, ಅಣ್ಣ ಈ ಥರ ಮಾಡು, ಹಿಂಗೆ ಚೆನ್ನಾಗಿ ಕಾಣುತ್ತೆ ಪ್ರೇಮಲ್ಲಿ, ನೀವು ಏನು ಥರ ಕಾಣುತ್ತೆ, ಅವ್ರ ಥರ ಕಾಣುತ್ತೆ ಅಂತದೆಲ್ಲ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಮಾಡೋರು. ಆ ಒಂದು ಬೂಸ್ಟ್ ಕೊಟ್ಟು ನಮ್ಮನ್ನೆಲ್ಲ ಹ್ಯಾಕ್ಟ್ ಮಾಡಿಸಿದಾಗೆ ನಮಗೆ ಒಂದು ಸಲ ನಾವು ಆ್ಯಕ್ಟ್ ಮಾಡಿಲ್ಲ ಬಿಡು, ಏನೋ ಫ್ರೆಂಡ್ಲಾಗಿ ಇಲ್ಲೇನೋ ಮಾಡ್ತಿದ್ದೀವಿ ಅನ್ನೋದು ಒಂದು ಜಾಲಿಯಾಗಿ ಮಾಡಿದ್ದೀವಿ ಸಿನಿಮಾನ. ಅಂಡ್ ಅಂದ್ರೆ ಹೀರೋಗೆ ಈಗ ಒಂದು ನಾಟಕ ಅಂತ ಇದೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿ, ಮನೆಗಳಲ್ಲಿ ಮದುವೆಗಳೆಲ್ಲ ಮೈಂಟೈನ್ ಮಾಡಿದಾರೆ ಅಂತ ಗೊತ್ತಾಯ್ತು. ಹೀರೋಯಿನ್ ತಗೊಂಡ್ರೆ ಅವರು ಫ್ರೆಶ್ ಇಂಡಸ್ಟ್ರಿಗೆ ಹೀರೋನ ಫಸ್ಟ್ ಟೈಮ್ ಬರ್ತಾ ಇರೋದು, ಆಕ್ಟಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ. ಅವ್ರ ಜೊತೆ ಆಕ್ಟ್ ಮಾಡೋವಾಗೆಲ್ಲ ಹೆಂಗೆ ಕಂಫರ್ಟ್ ಫೀಲ್ ಹೆಂಗೆ? ಬಟ್ ಏನಿಲ್ಲ, ಅವರು ಕಾಮನ್ ಆಗಿ ಮಾಮೂಲಿ ಒಂದಿಷ್ಟು ಸಿನಿಮಾ ಮಾಡಿದ್ದು ಆರ್ಟಿಸ್ಟ್ ಫೀಲಲ್ಲೇ ಮಾಡೋರು. ಅವರು ನಿಮಗೆ ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಅವ್ರನ್ನ. ಅವ್ರಿಗೆ ನಾವು ಅನ್ಕೋಬೋದು ಅಷ್ಟೇ, ಇವರು ಹೊಸಬ್ರು ಅಂತ ನಾವು ಮೈಂಡಲ್ಲಿ ಅನ್ಕೋಬೋದು ಅಷ್ಟೇ. ಅವ್ರ ಆ್ಯಕ್ಟಿಂಗು, ಅವ್ರ ಪರ್ಫಾರ್ಮೆನ್ಸು ನೋಡಿದಾಗೆಲ್ಲ ನಮಗೆಲ್ಲ ಇವರೊಂದು 10 ಸಿನಿಮಾ ಮಾಡಿದ್ದಾರೆ ಅನ್ನೋದು ಒಂದು ಎನರ್ಜಿಗೆ ಮಾಡೋರು, ನಮಗೆಲ್ಲ ಒಂದು ಇಂಪ್ಯಾಕ್ಟ್ ಮಾಡೋರು ನಮಗೆಲ್ಲ. ಜೊತೆಗೆ ಒಂದು ಟೀಮಾಗಿ ವರ್ಕ್ ಮಾಡಿದಾಗೆ ನಮಗೆ ಆ ಥರ ನೀನು ಈ ಪಾತ್ರ ಮಾಡ್ತಾಯಿದ್ದೆ, ಈ ಪಾತ್ರ ನಾನು ಮಾಡಾಗೆ ಅವರೆಲ್ಲ ನನ್ನೊಂಥರ ಕಿಂಡಲ್ ಮಾಡೋದು. ಅಣ್ಣ ನೀನು ಹಿಂಗೆ ಮಾಡಬೇಕಾಗಿತ್ತು, ಅಣ್ಣ ನೀನು ಹಿಂಗೆ ಮಾಡಬೇಕಾಗಿತ್ತು, ನೀನು ಹಿಂಗೆ ಇರ್ಕೋಬೇಕಣ್ಣ ಅಂತ ಅಷ್ಟೆಲ್ಲ ಹಂಗೆ ಹೇಳ್ದಾಗ ಏನಾಗುತ್ತೆ ಗೊತ್ತಾ, ಒಂದು ಫ್ಯಾಮಿಲಿ ಮೆಂಬರ್ಗಳ ಥರನೇ ಮಾಡಿದ್ದಿದ್ದು. ಇಲ್ಲ, ಶರತ್ ಲೋಹಿತ ಅಶ್ವಥ್ ಸರ್ಗೆ ನೀವು ರೈಟ್ ಹ್ಯಾಂಡ್ ಆಗಿ? ಹೌದು, ರೈಟ್ ಹ್ಯಾಂಡ್ ಆಗೇ ಇರ್ತೀನಿ ನಾನು. ಅವ್ರದ್ದು ಹೆಂಗೆ ಸರ್ ಅಬ್ಬರ? ಅಯ್ಯೋ, ಅವ್ರ ಅಬ್ಬರನ ಅವರಲ್ಲಿ ಇನ್ನೂ ತುಂಬ ಇದೆ, ಕಲೆ ಇದೆ. ಅವರೆಲ್ಲ ನಮಗೆಲ್ಲ ಗುರುಗಳಿದ್ದಂಗೆ, ನಮಗೆಲ್ಲ ನಮ್ಮ ಹಿರಿಯವರವರು. ಸೊ ಅವ್ರು ನೋಡಿ ನಾವು ತುಂಬ ಇದೆ. ಇನ್ನು ಅವ್ರನ್ನ ಸಿಕ್ಕಾಗೂ ಕೂಡ ಅವ್ರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸರ್ ಹಿಂಗೆ ಮಾಡ್ತೀವಿ, ಚೆನ್ನಾಗಿ ಮಾಡ್ರಪ್ಪ, ಹಿಂಗೆ ಮಾಡ್ಬೇಕು ಮಗ, ಈ ಕಡೆ ಲೆಫ್ಟ್ ತಿರುಗಿದ್ರೆ ಈ ಶಾರ್ಟ್ಸಲ್ಲಿ ಹಿಂಗೆ ತಿರುಗಿದ್ಯಾ, ಎಷ್ಟು ಸಲ ತಿರುಗಿದ್ಯಾ, ಈ ಕಡೆ ಹೆಂಗೆ ತಿರುಗಿದ್ಯಾ, ಅದೆಲ್ಲ ನೀವೆಲ್ಲ ನೆನಪಿಟ್ಕೋಬೇಕು. ಒಂದು ಕ್ಯಾಮ್ರಾಗೆ ಯಾವ ರೀತಿ ಎಲ್ಲ ನೀವು ಕ್ಯಾಮ್ರಾ ಅನ್ನೋದೇ ನಿಮಗೆ ಒಂದು ಫ್ರೆಂಡಾಗಿ ನೋಡ್ಬೇಕು. ಅದನ್ನು ನಾನೇನೋ ಮಾಡ್ತೀನಿ ನರ್ವಸ್ ಆಗಿ ಮಾತಾಡೋದು, ನರ್ವಸ್ ಆಗಿ ಡೈಲಾಗ್ ಹೇಳೋದು, ಅದೆಲ್ಲ ಮಾಡಬಾರ್ದು. ಅವರು ತುಂಬ ಹೊಸಬ್ರು ಇವ್ರನ್ನ ಆ ಥರ ನೋಡ್ತೀವಿ, ಈ ಥರ ನೋಡ್ತೀವಿ ಅನ್ನೋದನ್ನ ಏನು ಇರಲಿಲ್ಲ ಅವ್ರಿಗೆ. ನಮ್ಮವರೇ ಅನ್ನೋ ಒಂದು ಫೀಲಲ್ಲೇ ಅವರು ನಮ್ಮ ಹತ್ರದಲ್ಲಿ ಕರ್ಕೊಂಡು ಆ್ಯಕ್ಟ್ ಮಾಡಿಸಿದ್ದಾರೆ ಅವರು.
ಸಪೋರ್ಟಿವ್ ಆಗಿದ್ದರು ನಮ್ಮ ಜೊತೆಗೆ. ಸೂಪರ್ ಸರ್. ಯಾವ್ದಾರ ಒಂದು ಡೈಲಾಗು ಬೇಡ ಅನ್ಕೊಂತೀನಿ, ಯಾಕಂದರೆ ನಮ್ಮ ಸರ್ದು ಪರ್ಮಿಷನ್. ಡೈಲಾಗ್ ಹೇಳಿ ಹೋಗ್ಲಿ. ವಿಲನ್ ಅಲ್ವಾ ನೀವು? ಹೌದಾ? ಸದ್ಯಕ್ಕೆ ಬೇಡ, ಸದ್ಯಕ್ಕೆ ನನಗೆ ಅದು ನರ್ವಸ್ ಆಗ್ತದೆ, ನನಗೆ ನರ್ವಸ್ ಆಗ್ತದೆ. ನೆಕ್ಸ್ಟ್ ಟೈಮ್ ಹೇಳೋಣ, ರಿಲೀಸ್ ಆದಮೇಲೆ ಜೊತೆಗೆ ಸಿಗೋಣ. ನಾನು ಅದ್ಭುತವಾಗಿ ಹೇಳ್ತೀನಿ ನಿಮಗೆ, ಆಯ್ತಾ? ಖಂಡಿತ ಸರ್, ಆಯಿತು. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಮೂಲಕ ಹಂಗೆ ಸಿನಿಮಾಗಳು ಜಾಸ್ತಿ ಸಿಗಲಿ, ಆಫರ್ಗಳು. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ನೀವು ಒಂದಿಷ್ಟು ಕಲಾವಿದರುಗಳು ಇದ್ದಾರೆ ಅಂತೇಳಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರನ್ನಿದ್ರೆ ಶೇರ್ ಮಾಡಿ ಕಳಿಸಿ, ನಾವು ಹೋಗಿ ಕೂಡ ಅಲ್ಲಿ ನಾವು ನಡೆಸ್ಬೇಕಂತ ಆಸೆ ಇದೆ. ಯಾವುದೇ ಸಿನಿಮಾ ಬರಲಿ ಸರ್, ಸಿನಿಮಾ ದೊಡ್ಡದು ಚಿಕ್ಕದು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಸಿನಿಮಾನೇ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಡೈಲಾಗು ಏನೋ ಕತೆ ಕರೆಕ್ಟಾಗಿದ್ದರೆ, ಸ್ಟೋರಿ ಲೈನ್ ಚೆನ್ನಾಗಿದ್ದರೆ ಅವ್ರ ಜೊತೆ ನಾವು ಮಾಡೋಕ್ಕೂ ಹಿಂಜರಿಯಲ್ಲ. ಅವ್ರು 24 hours ಮಾಡಿಸ್ಕೊಳಕ್ಕೆ ರೆಡಿ ಇದ್ದೀವಿ ನಾವು. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್.